ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು 20/30 BDA ಸೌತ್ ಗೇಟ್ ಈಸ್ಟ್ ಮೇನ್ ಡೋರು ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಆಂಜನಾಪುರ ಸೆಕೆಂಡ್ ಬ್ಲಾಕು. ಮನೆ ಅಪೋಸಿಟ್ 25 ಅಡಿ ವೈಟ್ ರಸ್ತೆ ಸಿಗುತ್ತೆ, ಟಾರ್ ರೋಡಲ್ಲೇ ಆಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ನು, ನೇಮ್ ಬೋರ್ಡ್ಗೋಸ್ಕರ ಸ್ಪೇಸ್ ಕೊಟ್ಟಿದ್ದಾರೆ. CNC ಕಟ್ಟಿಂಗು ವಿತ್ತು ಫೆಂಡರ್ ಮ್ಯಾಕ್ಸ್ ಅಟ್ಯಾಚಿಂಗು, ಮೇಲ್ಗಡೆ ಟೈಲ್ಸ್ ವರ್ಕು ಮತ್ತು ಸ್ಟ್ರಕ್ಚರ್ ಪೇಂಟಿಂಗು. ತುಂಬ ಚೆನ್ನಾಗಿ ಫ್ರಂಟ್ ಎಲಿವೇಷನ್ ಮಾಡಿಕೊಟ್ಟಿರುವಂಥದ್ದು. ಮನೆ ಒಳಗಡೆ ಹೋಗೋಣ. ಪ್ಲ್ಯಾಂಟರ್ ಬಾಕ್ಸ್ ಇದೆ, ಗಿಡ ಎಲ್ಲ ಹಾಕ್ಬೋದು. ಈ ಮನೆಯ ವಿಶೇಷತೆ ಏನಂತಂದರೆ ಸೇಲರ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹೋಮ್ ಥಿಯೇಟರ್ನ ಮಾಡಿಕೊಟ್ಟಿರುವಂಥದ್ದು. ಅದು ತೋರಿಸ್ತೀನಿ, ಕೊನೆ ತನಕ ವಿಡಿಯೋನ ನೋಡ್ತಾಯಿದ್ದೀವಿ. ಪಾರ್ಕಿಂಗು, ಒಂದು ಬಿಗ್ XUV ಕಾರ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ 2 ವೀಲರ್ ಪಾರ್ಕಿಂಗ್ ಲೇಔಟು ಮತ್ತು ಕಾವೇರಿ ಪ್ರಾವಿಷನ್ನು, ನಲ್ಲಿ ಪಾಯಿಂಟ್ಗಳು ಅಲ್ಲಿ ಮತ್ತು ಆ ಬ್ಯಾಕ್ ಪಕ್ಕ ಕಾಣಿಸ್ತಾ ಇದೆ. ಎಲೆಕ್ಟ್ರಿಕ್ ಮೀಟರ್ ನಮಗಿಲ್ಲಿ ಬರುತ್ತೆ. ಪಕ್ಕ ವಾಸ್ತು ಪ್ರಕಾರ ಕಟ್ಟಿರುವಂತಹ ಮನೆ ಇದು. ಸೇಫ್ಟಿ ವೈಸು ಸೆಲ್ಲರ್ಗೆ ಆ ಕಡೆಯಿಂದ ಸ್ಟೇರ್ಕೇಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಸಂಪಿದೆ, ಅಲ್ಲಿ 14,000 ಲೀಟರ್ ಇರುವಂತಹ ಸಂಪದ್ದಾಗಿರುತ್ತೆ. ಇದು ಒಂದು ಪಾರ್ಕಿಂಗ್ ಲೇಔಟು ಗೆಳೆಯರೆ. ಫುಲ್ ಫಿನ್ಸಿಂಗ್ ಗೇಟು, CNC ಕಟ್ಟಿಂಗು ಮತ್ತು ಫೆಂಡರ್ ಮ್ಯಾಕ್ಸ್ ಅಟ್ಯಾಚ್ಮೆಂಟು. ಇದು ಮೇಲ್ಗಡೆ ಹೋಗೋದಕ್ಕೆ ನೋಡಿ. ಇಲ್ಲಿ ನಮಗೆ ಪಾರ್ಕಿಂಗ್ ಕೊಟ್ಟು ಗ್ರೌಂಡ್ ಫ್ಲೋರು ಇವರು ಪಾರ್ಕಿಂಗು ದೊಡ್ಡದಾಗಿರಬೇಕು, ಕೆಳಗಡೆನೂ ಒಂದು ಹೋಮ್ ಥಿಯೇಟ್ರ್ ಅಥವಾ ರೂಮ್ ಥರ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಮಾಡಿಕೊಟ್ಟಿದ್ದಾರೆ. ಈ ಸ್ಪೇಸ್ ಏನು ನೋಡ್ತಿದ್ದೀರೋ ಫುಲ್ ಸ್ಪೇಸ್ ನಮಗೆ ಸಂಪು ಬರುತ್ತೆ. 14,000 ಲೀಟರ್ 100% ಬರುತ್ತೆ. ಹಾಗೆ ಈ ಕಡೆ ಗ್ಯಾಸ್ ಪ್ರಾವಿಷನ್. ಇದೇನು ಸ್ಟೇರ್ಕೇಸ್ ಇದೆಯಲ್ಲ, ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗೇಟ್ ಕೂಡ ಮಾಡಿಕೊಡ್ತಾರೆ. ಈಗ ಓಪನ್ ಇದೆ, ನೀವು 4ರಿಂದ 5 ಸಿಲಿಂಡ್ರ್ ಈಸಿಯಾಗಿ ಇಟ್ಕೋಬೋದು, ಅಥವಾ ಅದ್ರ ಜೊತೆಯಲ್ಲಿ ಚಿಕ್ಕ ಪುಟ್ಟ ವಸ್ತುಗಳು ಬೇರೆದನ್ನ ಇಟ್ಕೋಬಹುದು. ಪಾರ್ಕಿಂಗು, ಸೆಲ್ಲರು ಕೆಳಗಡೆ. ಸೇಫ್ಟಿ ವೈಸು MS ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಹೋಗಿ ಅದು ಕೂಡ ತೋರಿಸ್ಕೊಟ್ಟು ಕರ್ಕೊಂಡ್ಬರ್ತೀನಿ, ಬನ್ನಿ ನೋಡಿ. ಇದು ಫಸ್ಟ್ ಟೈಮ್ ನಾನು ಈ ಥರದ್ದೊಂದು ಮನೆ ಗ್ರೌಂಡ್ ಫ್ಲೋರಲ್ಲಿ ಮಾಡ್ತಾ ಇರೋದು. ಈ ಥರ ಇರುತ್ತೆ ಸೇಫ್ಟಿ ವೈಸ್. ನಮಗೆ ಕೆಳಗಡೆ ಹೋಮ್ ಥಿಯೇಟರ್ ಮಾಡ್ಕೋಬಹುದು, ಸಖತ್ತಾಗಿ ಬರುತ್ತೆ. ಸೌಂಡು 0 ಎಫೆಕ್ಟು. ಹಾಗೆ ಇಲ್ಲಿ ನಮಗೆ ಬೋರ್ವೆಲ್ ಇದೆ, ಕೆಳಗಡೆ ಒಳ್ಳೆ ನೀರು ಬಂದಿದೆ. ಇಲ್ಲೂ ಕೂಡ ಆಂಟಿಸ್ಕಿಟ್ಟು 1/1 ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ. ಇಷ್ಟು ಸ್ಪೇಸ್ ನಮ್ಗೆ ಹೊರಗಡೆ ಸಿಗುತ್ತೆ ಮನೆಯ ಸೆಲ್ಲರಲ್ಲಿ. ಬೆಳಕಿಗೆ ಮಾತ್ರ ಮಾತೇ ಇಲ್ಲ, ಚೆನ್ನಾಗಿ ಬರುತ್ತೆ. ಮಳೆಗಾಲ ಅಲ್ವಾ, ಹಾಗಾಗಿ ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಮ್ಯಾಕ್ಸಿಮಮ್ ಬೆಳಕು ಇಷ್ಟು ಬರುತ್ತೆ ನೋಡಿ. ಯಾವುದೇ ಥರದ್ದು ಔಟ್ಪುಟ್ಟು ಏನು ಬರೋಲ್ಲ, ಹೊರಗಡೆಯ ಶಬ್ದ ಏನು ಬರೋಲ್ಲ ನಿಮಗೆ. ಇಲ್ಲಿಂದು ವಾಯ್ಸ್ ಇಲ್ಲೇ ಎಕೋ ಆಗುತ್ತೆ. ಹೋಮ್ ಥಿಯೇಟರ್ಗೆ ಹೇಳಿ ಮಾಡಿಸಿರುವಂತಹ ಜಾಗ. ತುಂಬ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ರೂಮ್, ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು. ಹೋಮ್ ಥಿಯೇಟ್ರಿಗಂತಲೇ ಆಲ್ರೆಡಿ ಫಿಕ್ಸಿಂಗ್ ಮಾಡಿಬಿಟ್ಟಿದ್ದಾರೆ, ವೈರಿಂಗ್ ಎಲ್ಲ ಮೇಲ್ಗಡೆ. ಇದೆಲ್ಲ ಏನು ನೋಡ್ತಿದ್ದೀರ, ಇದು ಸಂಪಾಗಿರುತ್ತೆ. ಇದು ಎಲ್ಲ ಕಾಂಕ್ರೀಟ್ ವಾಲಲ್ಲಿ ಮಾಡಿರುವಂಥದ್ದು ಸಂಪು. ಇದು ಫುಲ್ ಸಂಪಿದು, ಹೊರಗಡೆಯಿಂದ ಹಿಡಿದು ಒಳಗಡೆ. ಓಕೆ, ದಿಸ್ ಈಸ್ ರೂಮ್ ಗೆಳೆಯರೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಮ್ ಥಿಯೇಟರ್ಗೆ ಒಳ್ಳೆ ಜಾಗ ಇದು, ಅಥವಾ ನೀವು ಪರ್ಸನಲ್ ಆಫೀಸ್ ಏನು ಬೇಕಾದ್ರೂ ಮಾಡ್ಕೋಬಹುದು. ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಹೊರಗಡೆ ಇಷ್ಟು ಸ್ಪೇಸ್ ಸಿಗುತ್ತೆ. ಸೂಪರ್. MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಸೇಫ್ಟಿ ವೈಸು. ಇದಿಷ್ಟು ಈ ಮನೆಯ ಗ್ರೌಂಡ್ ಫ್ಲೋರ್ನ ಲುಕ್ಕು. ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ತೋರಿಸಿರೋದಕ್ಕೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಎಲ್ಲ. ಮೇಲ್ಗಡೆ ಹೋಗೋಣ. 3 ಅಡಿ ವೈಡು ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಗ್ರಾನೈಟು ಸ್ಟೇರ್ಕೇಸ್ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸು ಜಿಂದಲ್ದು, ಸರಿನಾ. ಇಲ್ಲಿ ಮೇಲ್ಗಡೆನೂ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ದಿಸ್ ಈಸ್ ಪಾರ್ಕಿಂಗ್ ಲೇಔಟು. ಹೇಳಿದ ಹಾಗೆ 3 ಅಡಿ ವೈಡ್ ಆಗಿದೆ. ನಿಮಗೆ ಒಂದು ಸೈಡು 2x4 ಟೈಲ್ಸ್ ವಾಲ್ ಕ್ಲೈನಿಂಗು, ಇನ್ನೊಂದು ಸೈಡು MS ರೇಲಿಂಗ್ಸು, CNC ಕಟ್ಟಿಂಗು. CNC ಕಟ್ಟಿಂಗ್ ಇಲ್ಲ,
ಜಸ್ಟ್ ರೈಲಿಂಗ್ಸ್ ಅಷ್ಟೇ. PVC ಫಾಲ್ ಸೀಲಿಂಗು. ಪಕ್ಕದ ಮನೆ ಬರೋವರೆಗೂ ಸೇಫ್ಟಿ ಆಗಿರಲಿ ಅನ್ನೋ ಕಾರಣಕ್ಕೆ MS ರೈಲಿಂಗ್ಸ್ನ ಕೊಟ್ಟಿದ್ದಾರೆ ವಿತ್ ಹೈಟ್ ವಾಲು. ಈಸ್ಟ್ ಫೇಸ್ ಡೋರು. ಇಲ್ಲೇ ನಿಮಗೆ ಒಂದು ತುಳಸಿ ಕಟ್ಟೆ ಏನಾದ್ರು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಈ ಪಕ್ಕದ ಬಿಲ್ಡಿಂಗು ವಿಶೇಷತೆ ಏನಂದರೆ ಇಷ್ಟೇ ಹೈಟು. ವೆಂಟಿಲೇಷನ್ ಹಿಂಗಡಿಂದನೂ ತುಂಬ ಚೆನ್ನಾಗಿ ಬರುತ್ತೆ. ಸರಿನಾ? ಈಗ ಮನೆಯ ಮೇನ್ ಡೋರ್ ಏನಿದೆಯಲ್ಲ ಈಸ್ಟ್ ಫೇಸು, ಸೂರ್ಯ ಬಾಗಿಲು, ವಾಸ್ತಲ್ಲಿ 8 ಇಂಚಸ್ಸು ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿದ್ದಾರೆ. ಮೇನ್ ಡೋರ್ ಬಂದು ಲೈಕ್ ಈ ಥರ ಇದೆ. ಗಣೇಶ, ಟೀ ಕುಡ್ಡು, ಇದು ಗೆಳೆಯರೆ ಹಾಲು, ಗ್ರಾನೈಟು ಫ್ಲೋರಿಂಗ್ ಕೊಟ್ಟಿರುವಂಥದ್ದು. ಮೇಲುಗಡೆ PVC ಆ್ಯಂಡ್ POP ಫಾಲ್ ಸೀಲಿಂಗು. ಸರಿನಾ? ಇದು ಹಾಲಲ್ಲಿ ನಾವು ಎಲ್ ಶೇಪು ಸೋಫಾನ ಹಾಕ್ಕೋಬೋದು. 4/6 ಇರುವಂತಹ ಬಿಗ್ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಹಿಂದ್ಗಡೆ ಬಿಲ್ಡಿಂಗ್ ಇಲ್ದಿರೋ ಕಾರಣಕ್ಕೆ ವೆಂಟಿಲೇಷನ್ ನಮಗೆ ಇಲ್ಲಿಂದ ಚೆನ್ನಾಗಿ ಬರುತ್ತೆ. ನಾನೀಗ ಆ ಸ್ವಿಚ್ ಬೋರ್ಡ್ ಹತ್ರ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ. TV ಕ್ಯಾಬಿನೆಟ್ಟು ದೂಸರಾ ಮಾತಿಲ್ಲ, ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು. ಎಷ್ಟೇ ದೊಡ್ಡ TV ಇದ್ದರೂ ಇನ್ಸ್ಟಾಲ್ ಮಾಡ್ಬೋದು. ಕೆಳಗಡೆ ಡ್ರಾಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತಾರೆ, ಆ ಥರ ಇರುವಂತಹ ಮೆಟೀರಿಯಲ್ ಅದು. ಚೆನ್ನಾಗಿದೆ. ವಿಂಡೋ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ ನೋಡಿ. ಇದು ಇಂಟೀರಿಯರ್ ವರ್ಕು ನ್ಯಾಚುರಲ್ ವುಡ್ ಪ್ಯಾಟರ್ನಲ್ಲಿ ಮಾಡಿರುವಂಥದ್ದು. UPS ಪಾಯಿಂಟ್ ಎಲ್ಲ ಇಲ್ಲಿ ಸಿಗುತ್ತೆ. ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಚೈನ್ ಲಿಕ್ಕು, ಸ್ಟೇರ್ ಕೇಸು, ವುಡನ್ ಪಿಲ್ಲರ್ಗಳು. ಓಕೆ, ದಿಸ್ ಈಸ್ ಹಾಲು. ಈ TV ಕ್ಯಾಬಿನೆಟ್ ಪಕ್ಕ ಸ್ಟೋರೇಜ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮು ನೋಡಿ. ವಾಸ್ತು ಪ್ರಕಾರ ಹೈಟ್ ಮಾಡಿದ್ದಾರೆ. ತುಂಬ ಹೈಟಲ್ಲಿ ಪೂಜಾ ರೂಮನ್ನ ಇಟ್ಟಿರುವಂಥದ್ದು. ಬೇಸ್ಮೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ ಪೂಜಾ ರೂಮ್ಗೆ. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು. ವೆಟ್ರು ಫೆಟಲ್ಸ್ ಹಾಕಿದ್ದಾರೆ, ಪ್ಯೂರ್ ವೈಟು. ಫೋಟೋ ಫ್ರೇಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಇರುತ್ತೆ. ಇದು ಟೀಕುಡ್ ಡೋರು, ಎಲ್ಲ ಟೀಕುಡ್ಡೆ. ವಾಸ್ಕಲ್ಗಳು, ವಿಂಡೋಗಳು ಟೀಕುಡ್ಡಿಂದು. ಗ್ಲಾಸು ಮತ್ತು ಗಂಟೆ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸರಿ, ಹಾಗಾದರೆ ಈಗ ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ PVC ಕಟ್ ಮಾಡಿ ಕೊಟ್ಟಿರುವಂತಹ ವುಡ್ ವರ್ಕ್ ಸಿಗುತ್ತೆ. ಇಂಟೀರಿಯರ್ ವರ್ಕು ಎಲ್ಲ ವುಡ್ ವರ್ಕು ಇಂಟೀರಿಯರ್ ವರ್ಕ್ ಆಗಿರುವಂಥದ್ದು. ಅಡುಗೆ ಮನೆಗೆ ಬಿಗ್ ಗಾರ್ಡ್ಸ್ ಸಿಗ್ತಾ ಇದೆ ನೋಡಿ. ಇದು ಅಡುಗೆ ಮನೆ ಬಂದು ನಮಗೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ. ಎಲ್ಲ G ಪ್ರೊಫೈಲು, ಸಾಫ್ಟ್ ಕ್ಲೋಸರ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ನಿಮಗೆ ಅಲ್ಲಿ ಗ್ಯಾಸ್ ಪಾಯಿಂಟು, ಹಾಗೆ ಆ ಮೇಲ್ಗಡೆ ಚಿಮ್ನಿ ಪಾಯಿಂಟು ಮೇಲ್ಗಡೆ, ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈ ಎಲ್ಲ ಇಲ್ಲಿ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ರಸ್ತೆ ಸೈಡ್ ಅಲ್ವಾ, ಹಾಗಾಗಿ ವಿಂಡೋ ಮಾಡಿಕೊಟ್ಟಿದ್ದಾರೆ. 3/4 ಇರುತ್ತೆ. ಇದೊಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ, ಮಿರರು ಇಟ್ಕೋಬೋದು. ಅಲ್ಲೂ ಕೂಡ ಸ್ವಿಚಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ G ಪ್ರೊಫೈಲ್ ಎಲ್ಲರೂ ವಾರ್ಡ್ರೋಬರ್ಗಳು ಮಾಡಿಕೊಟ್ಟಿರುವಂಥದ್ದು. ಫಾಲ್ ಸೀಲಿಂಗ್ ಬಗ್ಗೆ POP ಫಾಲ್ ಸೀಲಿಂಗು. ಮತ್ತು ಈ ಕಡೆ ಸೈಡ್ ಏನಿದೆಯಲ್ಲ ನಿಮಗೆ ಡೈನಿಂಗ್ ಹಾಲ್ ಏರಿಯಾ. ಈ ಡೈನಿಂಗ್ ಹಾಲ್ ಏರಿಯಾದಲ್ಲಿ ನೀವು ದೊಡ್ಡ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ, T ಶೇಪಲ್ಲಿ POP ಫಾಲ್ ಸೀಲಿಂಗು. ಈ ಡೈನಿಂಗ್ ಹಾಲ್ ಏರಿಯಾದಲ್ಲೇ ಒಂದು ಕಾಮನ್ ಆಗಿ ಬಾತ್ರೂಮೇ ಬರುತ್ತೆ. ಈ ವಿಂಡೋ ಪಕ್ಕ ಬಾತ್ರೂಮು. ಒಂದು ಐಡಿಯಾ ಬರುತ್ತೆ ಇದೆ ನಿಮಗೆ ನೋಡಿ. ಇಂಟೀರಿಯರ್ ವರ್ಕ್ ಯಾಕೆ ನಮಗೆ ಪಿಲ್ಲರ್ ಶೇಪ್ ಅಂತಂದರೆ ಈ ಕಡೆಯಿಂದ ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ವಿಂಡೋ ಕಡೆಯಿಂದ ಮತ್ತು ಕಿಚನ್ ರೂಮಲ್ಲಿರೋ ವಿಂಡೋ ಕಡೆಯಿಂದ ಬೆಳಕು ಈ ಕಡೆಯಿಂದಲೂ ಬರಲಿ ಅಂತ ಕಾರಣಕ್ಕೆ ಮಾಡಿರುವಂಥದ್ದು. ಚೆನ್ನಾಗಿದೆ. ಇದು ಆಂಟಿ ಸ್ಕಿಡ್ ಫ್ಲೋರಿಂಗು, 2/4 ವೆಟ್ರಿಫೈಡ್ ಟೈಲ್ಸು ಟಾಪ್ ಟು ಬಾಟಮು. ಇದು ಬಾತ್ರೂಮ್ ಆಗಿರುತ್ತೆ, ಬಿಕಾಸ್ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಸಿಗುತ್ತೆ. ಬಾತ್ರೂಮ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಗ್ರೌಂಡ್ ಫಸ್ಟ್ ಫ್ಲೋರಲ್ಲೂ ಕೂಡ. ಇದಿಷ್ಟು ಈ ಮನೆಯ ಲಕ್ಷಣ. ಸರಿನಾ? ನೋಡಿ, ಇಲ್ಲಿದ್ದ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ನೋಡಿದರೆ ಒಂದು ಅಡುಗೆ ಮನೆ. ನೀವು ಫ್ರಿಜ್ ಪಾಯಿಂಟು ಇಲ್ಲಿ ಇಟ್ಕೋಬೋದು.
ಈ ಪಕ್ಕ ಇಲ್ಲಿ ಇಟ್ಕೋಬೋದು. 2 ಆಪ್ಷನ್ ಇದೆ, ಎಲ್ಲಾದರೂ ಇನ್ಸ್ಟಾಲ್ ಮಾಡ್ಬೋದು ಫ್ರಿಜ್ ಪಾಯಿಂಟು. ಸರಿನಾ? ಚೆನ್ನಾಗಿದೆ, ಡಿಫ್ರೆಂಟ್ ಕಾನ್ಸೆಪ್ಟು. ಇದು ಈ ಮನೆ ಫಸ್ಟ್ ಫ್ಲೋರು. ಕಿಚನ್ ರೂಮಿಂದ ಹಾಲ್ ಈ ಥರ ಇರುತ್ತೆ. ಸರಿ, ಹಾಗಾದರೆ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ. SS ರೈಲಿಂಗ್ಸ್ ಪಿಲ್ಲರು ಟಾಪ್ ಟು ಬಾಟಮ್ ನಮಗೆ ಇದೇ ಸಿಗುತ್ತೆ. 304 ಗೇಜು ಜಿಂದಲ್ದು. ಸ್ಟೇರ್ ಕೇಸು ಅಷ್ಟೇ. ಫ್ಲೋರಿಂಗ್ ಏನು ಯೂಸ್ ಮಾಡಿದಾರಲ್ಲ ಅದೇ ಗ್ರಾನೈಟು ಇಲ್ಲಿ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಅಡುಗೆ ಮನೆ ಮತ್ತು ಪೂಜಾ ರೂಮು. ಸ್ಪೇಸ್ ಜಾಸ್ತಿ ಇಲ್ಲ, ಒಂದು ಮಗು ಕೂಡ ಹತ್ತಿದ್ರು ಬೀಳೋ ಚಾನ್ಸಸ್ ಇರಲ್ಲ. ಸರಿ, ಹಾಗಾದರೆ ಈಗ ಸೆಕೆಂಡ್ ಫ್ಲೋರ್ ಸ್ಟಡಿ ಕ್ಯಾಬಿನೆಟು. 2 ಸಿಸ್ಟಮ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಅಟ್ಯಾಚ್ ಆಗಿ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ತೋರಿಸ್ಕೊಡ್ತೀನಿ. ಇದು ಮೆಟೀರಿಯಲ್ ಎಲ್ಲ ಇದೆಯಲ್ಲ 100% ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ಸ್ಟೆಪ್ಕೇಸ್ ಈ ಥರ ಇದೆ. ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟು, ಫ್ಲೋರಿಂಗ್ ಸೇಮ್ ಗ್ರಾನೈಟು. ನಿಮಗೆ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಹಾಗೆ POP ಫಾಲ್ ಸೀಲಿಂಗು, ಹೈಡ್ರಾಲಿಕ್ ಲಿಫ್ಟು. ಯಾವ ಮಾನ್ಸೂನ್ಗೆ ಯಾವ ಬಟ್ಟೆ ಬೇಕೋ ಅಥವಾ ಬೆಡ್ಶೀಟ್ಗಳು ಬೇಕೋ ಅಲ್ಲಿ ಇಟ್ಕೋಬೋದು. ಇಲ್ಲಿ ಒಂದು ಕುಷನ್ ಪ್ಯಾಡ್ ಬರುತ್ತೆ, ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಓವರ್ ಹೆಡ್ ವಾರ್ಡ್ರೋಬರು ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಈ ಮಾಸ್ಟರ್ ಬೆಡ್ರೂಮ್ನ ಲಕ್ಷಣ. ಹಾಗೆ ಇದು ಬಾತ್ರೂಮ್ ಆಗಿರುತ್ತೆ, ಇದು ಬಾಲ್ಕನಿ ಆಗಿರುತ್ತೆ. ಪ್ರತಿಯೊಂದು ಟೀ ಕುಡ್ಡೆ, ವಾಸ್ಕಲ್ಲು, ವಿಂಡೋ. ಇದು ಬಾತ್ರೂಮ್ ಆಗಿರುತ್ತೆ. ಟಾಪ್ ಟು ಬಾಟಮ್ 2x4 ಬೆಡ್ರೂಮ್ ಟೈಲ್ಸು. ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್. ವಾಲ್ ಮೌಂಟ್ ಕಮೋಡು, ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ಬಾಲ್ಕನಿ ಕೂಡ ಒಂದು ಚೇರ್ ಹಾಕ್ಕೊಂಡು ಕೂತ್ಕೋಬೋದು. 2x4 ಬೆಡ್ರೂಮ್ ಟೈಲ್ಸು, 0 ಮೇಂಟೆನೆನ್ಸು, PVC ಫಾಲ್ ಸೀಲಿಂಗು, ಬಾತ್ರೂಮ್ ವೆಂಟಿಲೇಷನ್ನು ಮತ್ತು ಟಫನ್ ಗ್ಲಾಸು. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದು ಆ್ಯಕ್ಚುಲಿ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು. ಚೆನ್ನಾಗಿದೆ, ಡೌಟ್ ಇಲ್ಲ. ನಿಮ್ಮ ರೀಸನಬಲ್ ಪ್ರೈಸ್ಗೂ ಇದೆ ಇದು. ಈ ಮನೆಯ ಬೆಲೆ ಕೂಡ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ವಾಚ್ ಮಾಡಿ. ಯಾಕೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂದರೆ ಯಾರೂ ನೋಡೋದಿಲ್ಲ, ಹಂಗೆ ಹೋಗ್ಬಿಡ್ತೀರ. ಅಟ್ಲೀಸ್ಟ್ ಪ್ರೈಸ್ಗೋಸ್ಕರ ಆದರೂ ನಾನು ವಿಡಿಯೋ ನೋಡ್ತೀರಾ. ಇದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು. ಸರಿನಾ? ನಿಮಗೆ ಇಲ್ಲಿ ಸ್ಟಡಿ ಕ್ಯಾಬಿನೆಟ್ ಒಳಗಡೆನೂ ಮಾಡಿದ್ದಾರೆ ಚಿಲ್ಡ್ರನ್ ಬೆಡ್ರೂಮ್ಗೆ. ಅದು ಫೋಲ್ಡಬಲ್ ಆಗಿರುತ್ತೆ. ಮೊಬೈಲ್ ಹೋಲ್ಡರ್ ಅಂದರೆ ಟೇಬಲ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ವಾರ್ಡ್ರೋಬರ್ ಬಗ್ಗೆ ಹೇಳಬೇಕಂದ್ರೆ ಓವರ್ ಹೆಡ್ ವಾರ್ಡ್ರೋಬರು ಇದೆ ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಹಾಗೆ ಇಲ್ಲಿ ಈ ವಾರ್ಡ್ರೋಬರ್ ಹಿಂದುಗಡೆಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಬಾತ್ರೂಮು. ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಹಾಗೆ ಇಲ್ಲಿ ಬಾತ್ರೂಮ್. ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಬಾತ್ರೂಮು. ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದ್ದಾಗಿರುತ್ತೆ. 2x4 ಬೆಡ್ರೂಮ್ ಟೈಲ್ಸ್ ಟಾಪ್ ಟು ಬಾಟಮ್. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಸಿಂಪಲಾಗಿ ನೀಟಾಗಿ ಇದೆ ಮನೆ. ಸೆಕೆಂಡ್ ಫ್ಲೋರು ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ಗೆಳೆಯರೆ. ಈಗ ನೆಕ್ಸ್ಟ್ ಫ್ಲೋರ್ಗೆ ಅಂದರೆ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ. ನೋಡ್ತಾ ಇದ್ದೀರಾ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರ್ತಾಯಿದೆ, ಬಿಕಾಸ್ ಸ್ಕೈಲೈಟ್ ಕೊಟ್ಟಿರೋದ್ರಿಂದ. ಈ ಮನೆಗೆ ಇನ್ನೊಂದು ಪೇಂಟಿಂಗ್ ಪೆಂಡಿಂಗ್ ಇದೆ ಮತ್ತು
ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಅದು ಬಿಟ್ಟರೆ ಎಲ್ಲ ವರ್ಕು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಟಾಪ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಮತ್ತು ಅದೇನು ರೂಫಿಂಗ್ ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ಈ ರೂಮ್ನ ಕವರ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಸ್ಕೈಲೈಟು, ಇದು ವೆಂಟಿಲೇಷನ್ಗೆ. ಮತ್ತು ಇದು 3ನೇ ಬೆಡ್ರೂಮ್. ಇದು ನಾವು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀವಿ. ನಿಮಗೆ ಕಾಟು ನೀವೇ ಹಾಕ್ಕೋಬೇಕು. ಫ್ಲೋರಿಂಗ್ ಗ್ರ್ಯಾನೈಟು ಮತ್ತು ಬಿಗ್ ವಿಂಡೋ ಬರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರೆಲ್ಲ ಇದೆ. ಜಾತ್ರೆ ಅಂತೂ ನಿಜ ಹೇಳ್ತೀನಿ, ಮನೆ ಇಲ್ಲ, ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 2 ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳೇನಿದೆಯಲ್ಲ, ಮೇಲೆ ಕೆಳಗಡೆ ಬಾತ್ರೂಮ್ ಎಲ್ಲ ಇದೆ, ಡೌಟೇ ಇಲ್ಲ. ಇದು ಬಾಲ್ಕನಿ. ಒಂದು ದೊಡ್ಡ ಗಿಡ ಇದೆ. ಮನೆ ಒಳಗಡೆ ಗಾಳಿ ಸಕ್ಕತ್ತಾಗಿ ಬರುತ್ತೆ. ಇದು ಬಾತ್ರೂಮ್. 2x4 ಬೆಡ್ರೂಮ್. ಇಲ್ಲಿ ಲೈಟಿಂಗ್ ಇಲ್ಲ, ಹಾಗಾಗಿ ಕತ್ಲು ಥರ ಕಾಣಿಸುತ್ತೆ ಅಷ್ಟೇ. ಬಟ್ ಚೆನ್ನಾಗಿದೆ, ನ್ಯಾಚುರಲ್ ಲೈಟಿಂಗೇ ಚೆನ್ನಾಗಿದೆ. ಸರಿ, ಹಾಗಾದರೆ 3 ರೂಮ್ ನೋಡಿದ್ದೀರಾ. ಈಗ ಏನು ಹತ್ತಿರ ಇದೆ ಅಂತ ತೋರಿಸೋಣ. ನೋಡಿ, ನಿಮಗೆ ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು, ಮಂಗಳೂರು ರೂಫಿಂಗ್. ಈ ಮಂಗಳೂರು ರೂಫಿಂಗ್ ಇಷ್ಟಪಡೋರು ಈ ಮನೆನ ಇಷ್ಟಪಡ್ತೀರಾ. 2 ಲೇಯರ್ ಇರುವಂತಹ ಮಂಗಳೂರು ರೂಫಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಓಪನ್ ಸ್ಪೇಸ್, ನೀವು ಬೇಕಾದರೆ ಇಲ್ಲಿ ಗಾರ್ಡನ್ ಥರ ಮಾಡ್ಕೋಬಹುದು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಇದೆ, ಮೇಲ್ಗಡೆ ಹೋಗಿ ಕರ್ಕೊಂಡು ತೋರಿಸ್ತೀನಿ ಕೂಡ. ಮತ್ತಿನ್ನೇನೇನಿದೆ, ಈ ಡೋರ್ ಬಂದು MS ಗೇಟ್ ಕೊಟ್ಟಿದ್ದಾರೆ. MS ಗೇಟ್ ಹಿಂದ್ಗಡೆನೇ ನಮಗೆ ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನೀವು ವಾಷಿಂಗ್ ಮಷಿನ್ನ ಇಟ್ಕೋಬಹುದು. ನೋಡ್ತಿದ್ದೀರಾ, ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಇಲ್ಲಿ ಬಂದು ಔಟ್ಲೆಟ್ ಇದೆ. 2 ನಲ್ಲಿಗಳು ಬರುತ್ತೆ, ಅಲ್ಲಿ ಮೂಲೆಯಲ್ಲಿ ಔಟ್ಲೆಟ್ ಇದೆ. ನಿಮಗೆ ಟೈಲ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ವಾಲ್ ಬಂದು ನಮಗೆ 4.5 ಅಡಿ ಹೈಟ್ ಬರುತ್ತೆ. ನಮಗೆ ಮೆಟ್ರೋ ಸ್ಟೇಷನ್ ಯಾವ್ದು ಹತ್ತಿರ ಇದೆ ಅಂತ ಮೇಲ್ಗಡೆಯಿಂದನೇ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಲ್ಯಾಡರ್ ಬಗ್ಗೆ ಹೇಳ್ಬೇಕಂದ್ರೆ ಹೈ ಗೇಜ್ ಮೆಟೀರಿಯಲ್ ಮಾಡಿದ್ದಾರೆ. MS ಲ್ಯಾಡರು ಒಂದು 6 ಇಂಚ್ ಇರ್ಬೋದು ನನ್ನ ಪ್ರಕಾರ. ನಿಮ್ಮ ಪಾದನ ಈಸಿಯಾಗಿ ಇಡ್ಬೋದು, ಮೇಲ್ಗಡೆವರೆಗೂ ಹತ್ತಬಹುದು. ಸ್ಕೈಲೈಟ್ ಏನು ಹಾಕಿದ್ದಾರಲ್ವ, ಇದು ಸ್ಟೇರ್ ಕೇಸಿಗೆ ಲೈಟಿಂಗ್ಸು. ಹಾಗೆ ನಿಮಗೆ ಇಲ್ಲಿ 1000 ಲೀಟರ್ ಇರುವಂತಹ ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಮತ್ತು ಹೆಡ್ ರೂಮ್ ಇದೆ, ಕೇಬಲ್ ವರ್ಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನೀವು ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿನ ಹಾಕ್ಕೊಟ್ಟಿದ್ದಾರೆ. ಸರಿನಾ. ಇಲ್ಲೊಂದು ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ. ಇದು ಆಂಜನೇಯಪುರ 2nd ಬ್ಲಾಕು. ನಮಗಿಲ್ಲಿದೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು, ಸಿಲ್ಕ್ ಇನ್ಸ್ಟಿಟ್ಯೂಟು ತುಂಬ ಹತ್ತಿರ ಇದೆ. ಕನೆಕ್ಟಿವಿಟಿ, ಹಾಲಿಡೇ ವಿಲ್ಲಾ, ಮತ್ತು ಈ ಕಡೆ ಇನ್ನೂ ಅಪಾರ್ಟ್ಮೆಂಟ್ಗಳು ತುಂಬ ಇದ್ದಾವೆ. ಸದ್ಯಕ್ಕೆ ಇಷ್ಟು ಗೊತ್ತಿದೆ. ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತುಗಳು. ಆಂಜನೇಯಪುರ 2nd ಬ್ಲಾಕು, ಸೌತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸು 1,45 lakhs, 1,45 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.